ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ರು ಹೋದಾಗ ನರಸಿಂಹರಾಯರು ನನಗೆ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು. ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ ನೀವು SM ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ GY ಕೃಷ್ಣನು, ನಾನು ಹೆಂಗೆ ನಾನು ಇದು ತಪ್ಸಕ್ಕಾಗ್ತದೆ ಅಂತ ಹೇಳಿದ್ರು. ನೀವೇನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿಯವರು, ಅವ್ರ MP ಅವರು, ಹೆಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಇಲ್ಲ ಬಾಬು ಮಾತಾಡಲಿ, ಯು ಸ್ಪೀಕ್ ಬಾಬು, ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು. ಅವ್ರು ರಾಜ್ಯಸಭಾ ಮೆಂಬರ್ ಆದರು. ಅದಾದಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯಿತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ದರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟರಿ. ಬಟ್ SM ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, CM ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 1 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ. ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ, ಅಧ್ಯಕ್ಷರಾದರು. ಕೊನೆಗೆ ಪಾಂಚಜನ್ಯ ಮಾಡ್ದ. ಪಾಂಚಜನ್ಯ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯಿತು. ಅದಾದಮೇಲೆ ಮಂತ್ರಿಮಂಡಲ ಮಾಡಬೇಕಾಯ್ತು. ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರೆದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಇದಕ್ಕೆ ಹೈಕಮಾಂಡ್ಗೆ. ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನೂ ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ SM ಕೃಷ್ಣ ಗೌರ್ಮೆಂಟಲ್ಲಿ. ಆಮೇಲೆ ಒಳ್ಳೆ ಕತೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾವಿಬ್ರು ಇದರಲ್ಲಿದ್ದೆ. ಮಂತ್ರಿ ಬರ್ದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲ ಜಾತಿಗೆ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠಯ್ಯ ಅಂತ ಒಬ್ಬರೇ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ. ಇವತ್ತು ಆ PA ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೀನಿ. ನಾನು ಒಬ್ಬ PA, ಶ್ರೀಧರ್ ಅಲ್ಲ, ಬೇರೆ ಒಬ್ಬ PA PS ಇದ್ರು, ಇಟ್ಕೊಂಡಿದ್ದೀನಿ. ಸೊ ನಾನು ಜಯಚಂದ್ರ ಇಬ್ರು ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾನೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾನೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ಮದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ಮನ್ನ PCC ಪ್ರೆಸಿಡೆಂಟ್ ಮಾಡಿದ್ದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. ಜಯಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? ಯು ಕಾಂಟ್ ಟೇಕ್ ಸ್ವೇರ್ ಇನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಓನ್ಲಿ ವಿತ್ ಮೀ, ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ, ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದ್ದಾರೆ ಅಲ್ಲಿ, ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನು ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದನ್ನು ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ, ನಿನಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತಾರೆ. ತಿರ್ಗಿ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು.